ಇವತ್ತು ನಮ್ಮ ತಮ್ಮಂದಿರಂತಹ ಮಕ್ಕಳು ಈ ದೇಶದ ಭವಿಷ್ಯವನ್ನು ಕಟ್ಟಬೇಕಾದ ಮಕ್ಕಳ ಮೇಲೆ ಬರ್ಬರವಾದ ದಾಳಿಯನ್ನು ಮಾಡಿ, ನಿಮ್ಮ ಗೂಂಡಾ ಪಡೆಗಳನ್ನು ಮಾಡಿ, RSS ಲಾಠಿಗಳನ್ನು ಕೊಟ್ಟು ಕಳಿಸಿರ್ತಕ್ಕಂಥ ಖಾಸಗಿ ವ್ಯಕ್ತಿಗಳ ಮೂಲಕ ಇವತ್ತು ನೀವು ಆ ಮಕ್ಕಳ ಮೇಲೆ ದಾಳಿ ಮಾಡಿದ್ದೀರಿ. ಅವರು ರಾಮನ ಮಕ್ಕಳು ಕಣ್ರಿ, ಗಾಂಧಿಯ ಸಂತತಿ ಕಣ್ರಿ, ಅವರು ಅಂಬೇಡ್ಕರ್ ಸಂತತಿ, ನೆಹರು ಸಂತತಿ, ಅಂತವರ ಮೇಲೆ ನೀವು ದಾಳಿ ಮಾಡಿದ್ದೀರಿ. ಆ ದಾಳಿಯನ್ನು ಪ್ರಶ್ನೆ ಮಾಡಿ ಇವತ್ತು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, DK ಶಿವಕುಮಾರ್ ಹೋಗಿ ಪ್ರಧಾನಮಂತ್ರಿಯ ನಿವಾಸದ ಎದುರು ಧರಣಿ ಕೂತಿದ್ದಾರೆ. ಮೊದಲ ಕೂಗು ಇದ್ದಿದೆ, ಅದೇನು ಅಂದ್ರೆ ಮೋದಿ ಯು ಶುಡ್ ರಿಸೈನ್, ಯು ಶುಡ್ ರಿಸೈನ್. ಈಗ ಪ್ರಧಾನಿ ವಿಧಾನೆಲ್ಲ ಇಲ್ಲ ಈ ದೇಶದಲ್ಲಿ. ಇವರು ಆಡಳಿತಕ್ಕೆ ಬಂದ ಮೇಲೆ ಎಡವಟ್ಟು ನೋಡಿ, ಕ್ವಶನ್ ಪೇಪರ್ ಲೀಕ್, ರಫೇಲ್ ಫೈಲ್ ಕಾಣೆ, ಕರೆಕ್ಟ್ ಅಲ್ಲ, ರಾಮನ ಹುಂಡಿಗೆ ದೋಖ. ಛೇ, ನಾಚಿಕೆ ಆಗ್ಬೇಕು. ಇವತ್ತು ನಾನು ಹೇಳ್ತಾ ಇದ್ದೇನೆ, ನಮ್ಮ ಧರ್ಮ ಜಾಗರಣ ಅಂತ ಕರೆಸ್ಕೊಂಡಿರ್ತಕ್ಕಂಥ ಸಂಘಟನೆಗಳು, ಹಿಂದೂ ಜಾಗರಣ ವೇದಿಕೆ ಅಂತ ಕರೆಸ್ಕೊಂಡಿರ್ತಕ್ಕಂಥ ಸಂಘಟನೆಗಳು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಕರೆಸ್ಕೊಂಡಿರ್ತಕ್ಕಂಥ ಸಂಘಟನೆಗಳು, ನೀವುಗಳು ಈ ಪಂಜಿನ ಮೆರವಣಿಗೆಯನ್ನು ಮಾಡಬೇಕಿದ್ರೆ ಮಾಡಿದ್ರೆ ನಿಮಗೆ ಧರ್ಮದ ಮೇಲೆ ಶ್ರದ್ಧೆ ಇದೆ, ಧರ್ಮದ ಕಾರಣಕ್ಕಾಗಿ ಸಂಘಟನೆಯನ್ನು ಮಾಡ್ತಿದ್ದೀರಿ ಅಂತ ನಂಬ್ತಾ ಇದ್ದೇವೆ. ಆದ್ರೆ ನೀವು ಆ ಸಂಘಟನೆಗಳನ್ನು ಮಾಡಲಿಲ್ಲ. ಯಾಕೆಂದ್ರೆ ಗೊತ್ತಿದೆ, ಕದ್ದವರು ನಿಮ್ಮವರೇ. ಕದ್ದವರು ಯಾರು? ನಿಮ್ಮವರೇ. ಚಂಪತ್ ರಾಯ್, ಅರುಣ್ ಮಿಶ್ರಾ, ಗೋಪಾಲ್ ರಾವ್ ಮತ್ತೆ ಚಿಟುಕು ಪಿಟುಕುಗಳನ್ನೆಲ್ಲ ಯಾರು ಮಾಡಿದ್ದೀರಿ, ಮುಂದೆ ನೀವು ಕೂರಿಸೋರವ್ರೆ ಪ್ರಾಯಶ್ಚಿತ್ತ ಹೋಮ ಅಂತ ಹೇಗ್ರಾಚಾರ್ಯ. ಪ್ರಾಯಶ್ಚಿತ್ತ ಹೋಮ ಅಲ್ರಿ. ಸುಪ್ರೀಂ ಕೋರ್ಟ್ ಇವತ್ತು ಸೂಕ್ಷ್ಮವಾದಂತಹ ಆದೇಶವನ್ನು ಕೊಟ್ಟಿದೆ. ಇವತ್ತು ಒಬ್ಬ ಉನ್ನತ ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇನು ಅಂದ್ರೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಈ ತನಿಖೆಯನ್ನ ಮಾಡಬೇಕು, ಇಲ್ಲ ಅಂದ್ರೆ ಎಲ್ಲ ಮುಚ್ಚಿ ಹಾಕುವುದರಲ್ಲಿ ನಿಸ್ಸೀಮರೇ. ಗಬ್ಬಲಡಿಕೆ ಹೇಳಿದ್ರಲ್ಲ, ಅತ್ಯಾಚಾರಿಗಳಿಗೆ ಹಾರ ಹಾಕಿ ಸ್ವಾಗತ ಮಾಡತಕ್ಕಂಥ ಕನಿಷ್ಠ ಮನಸ್ಥಿತಿಯ ಸಂಘಟನೆಯ ವೈಚಾರಿಕತೆಯ ಜನರನ್ನ ನಾವು ಜನರ ಎದುರುಗಡೆ ಇದನ್ನು ಜಾಗೃತಿ ಮಾಡಬೇಕು. ಕೇಳ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಯಾಕೆ ಹೊರಟಿದ್ದೀರಿ ಅಂತ. ನೀವು ಹೊರಡ್ತೀರಾ ಅಂತ ನಾವು ಕಾದ್ವಿ, ವಿನಯಣ್ಣ ನಾವೆಲ್ಲ ಸುಮಾರು ದಿವಸ ಕಾದ್ವಿ. ಗುರುಮೆ ಸುರೇಶಣ್ಣ ಮೆರವಣಿಗೆ ಹೊರಟ್ರೆ ನಾವು ಒಂದು ಹಿಂದ್ಗಡೆ ಹೋಗುವ ಅಂತಿದ್ವಿ. ಗುರುಮೆ ಸುರೇಶಣ್ಣನ ಪಂಚಿಗೆ ಎಣ್ಣೆ ಇಲ್ಲ, ಆದಿತ್ಯನಾಥದ ಬುಲ್ಡೋಸರ್ಗೆ ಡೀಸೆಲ್ ಪೆಟ್ರೋಲ್ ಇಲ್ಲ. ಅದನ್ನು ನೋಡಿದ ಮೇಲೆ ಕಾಂಗ್ರೆಸ್ನವರಿಗೆ ಅನ್ನಿಸ್ತು, ಜನಜಾಗೃತಿಯನ್ನ ಮಾಡಬೇಕು, ನಿಮ್ಮ ಹುಸಿ ಭಕ್ತಿಯನ್ನ, ನಾಟಕವನ್ನ ಅನಾವರಣ ಮಾಡಬೇಕು. ಹಾಗಾಗಿ ದೇವರನ್ನ ತಂದು ರಾಜಕೀಯಕ್ಕಾಗಿ, ಮತಕ್ಕಾಗಿ, ಓಟು ಗಳಿಕೆಗಾಗಿ, ಅಧಿಕಾರಕ್ಕಾಗಿ ದೇವರನ್ನ ತಂದು ಬೀದಿ ಮೇಲೆ ಇಟ್ಟಿರ್ತಕ್ಕಂಥ ಜನರ ವಿರುದ್ಧ ನಮ್ಮ ಈ ಧ್ವನಿ, ನಮ್ಮ ಈ ಜನಜಾಗೃತಿ, ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ವಿನಯಣ್ಣ ಈ ಹೋರಾಟದ ನೇತೃತ್ವವನ್ನು ತಗೊಂಡಿದ್ದಾರೆ.